ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸಿದ್ದಾರೆ. ಈಗ ಕೆಲವು ಕಡೆಗಳಲ್ಲಿ ಭಾರಿ ನಿರ್ಬಂಧವನ್ನು ವಿಧಿಸಲಾಗಿದೆ. ಕೆಲವೊಂದಿಷ್ಟು ಸೂಕ್ಷ್ಮ ಝೋನ್ಗಳಂತ ಪೊಲೀಸರು ಗುರುತು ಮಾಡಿದ್ದಾರೆ. ಅಲ್ಲೆಲ್ಲ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಮತ್ತು ಪ್ರತಿಭಟನೆಗಳಿಗೂ ಕೂಡ ಅವಕಾಶವನ್ನು ಕೊಡಲಾಗಿಲ್ಲ. ಇಲ್ಲಿ ಅಭೇದ್ಯ ಭದ್ರತಾ ವ್ಯವಸ್ಥೆಯನ್ನು ಈಗ ಮೈಸೂರಿನ ಪೊಲೀಸರು ಕೈಗೊಂಡಿದ್ದಾರೆ. ಪ್ರಧಾನಿ ಭೇಟಿಯವರ ಹಿನ್ನೆಲೆ ಅಂದರೆ ಭದ್ರತೆಯ ದೃಷ್ಟಿಯಿಂದ, ಜೊತೆಗೆ ಇಡೀ ನಗರವೇ ಕಂಗೊಳಿಸ್ತಾ ಇದೆ ಅಂತ ಹೇಳ್ಬೋದು. ಅವರು ಸಾಗುವಂಥ ಮಾರ್ಗಗಳು ಕೂಡ ಅಂದರೆ ತಳಿರು ತೋರಣಗಳಿಂದ ಕಂಪ್ಲೀಟಾಗಿ ಶೃಂಗಾರಗೊಂಡಿದ್ದಾವೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಮಾದರಿಯ ಡ್ರೋನ್ ಹಾರಾಟವನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಕಮಿಷನರೇಟ್ ಕಟ್ಟುನಿಟ್ಟಿನ ಈ ಒಂದು ಆದೇಶವನ್ನು ಹೊರಡಿಸಿದೆ. ಡಿ.ಕೆ. ಶಿವಕುಮಾರ್ ಹಾಗೆ ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಧಾನಿ ನರೇಂದ್ರ ಮೋದಿಯವರನ್ನ ಬಹಳ ಪ್ರೀತಿಯಿಂದ ಗೌರವಯುತವಾಗಿ ಬರಮಾಡಿಕೊಂಡಂಥ ಫೋಟೋಸ್ ನೋಡ್ತಾ ಇದ್ದೀವಿ ನಾವು. ಓವಲ್ ಗ್ರೌಂಡ್, ಅದು ಓವಲ್ ಗ್ರೌಂಡ್ನಲ್ಲಿ ಅವರು ಬಂದಿಳ್ತಾ ಇದ್ದಂಥ ಹೆಲಿಕಾಪ್ಟರ್ನಲ್ಲಿ ಅವ್ರಿಗೆ ಹೂಗುಚ್ಛವನ್ನು ನೀಡಿ ಶಾಲನ್ನು ಹೊದಿಸಿ ಡಿ.ಕೆ. ಶಿವಕುಮಾರ್ ಅವರು ನಗುನಗುತ್ತಾ ಕೆಲ ವಿಚಾರಗಳನ್ನು ಕೂಡ ಮಾತಾಡಿದರು ಅಂತ ಅನಿಸುತ್ತೆ ಆ ಶಾರ್ಟ್ ಟೈಮಲ್ಲೇ. ಯಾಕಂದರೆ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಬಂದಾಗ ಅವರು DCM ಆಗಿದ್ದರು, ಬಟ್ ಈಗ CM ಆಗಿದ್ದಾರೆ ಡಿ.ಕೆ. ಶಿವಕುಮಾರ್. ದೆಹಲಿಗೆ ಹೋದಾಗಲೂ ಕೂಡ ಅವ್ರನ್ನ ಭೇಟಿಯಾಗಿದ್ದರು. ಬಟ್ ಈಗ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊದಲ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಬ್ಬರು ನಾಯಕರು ಕೂಡ. ಅಂದರೆ ಡಿ.ಕೆ. ಶಿವಕುಮಾರ್ CM ಆದಮೇಲೆ, ಹಾಗಾಗಿ ಸಹಜವಾಗಿಯೇ ರಾಜ್ಯದ ಅಭಿವೃದ್ಧಿಯ ವಿಚಾರ ಕುರಿತಂತೆ ಮತ್ತು ಅನುದಾನ ಸಂಬಂಧಪಟ್ಟಂಗೆ ಏನಾದರೂ ಮನವಿಗಳನ್ನು ಡಿ.ಕೆ. ಶಿವಕುಮಾರ್ ಇವತ್ತು ಅವರ ಹತ್ರ ಮನವಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಈ ಸಂದರ್ಭದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಕೂಡ ಹಾಜರಿದ್ದರು. ಅವರು ಕೂಡ ಹೂಗುಚ್ಛವನ್ನು ನೀಡಿ ಬರಮಾಡಿಕೊಂಡರು. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಡಿ.ಕೆ. ಶಿವಕುಮಾರ್ ಜೊತೆಗೆ ಬಹಳ ಆತ್ಮೀಯತೆಯಿಂದ ಮಾತನಾಡಿಸಿದರು, ಕುಶಲೋಪರಿಯನ್ನು ಕೂಡ ವಿಚಾರಿಸಿದರು ಮತ್ತು ಅವರಿಗೆ ನೇರವಾಗಿಯೇ ಹಸ್ತಲಾಗುವ ಕೊಡೋ ಮೂಲಕ ಅಭಿನಂದನೆಗಳು ಕೂಡ ಸಲ್ಲಿಸಿದರು. ಆಲ್ ದ ಬೆಸ್ಟ್ ಅಂತ ಕೂಡ ಹೇಳಿದ್ದಾರೆ ಈ ಟೈಮ್ನಲ್ಲಿ ನರೇಂದ್ರ ಮೋದಿಯವರು. ಇದನ್ನು ಹೊರತುಪಡಿಸಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಲ್ಲಿ ಪಾಸ್ ಇಲ್ಲದೇ ಇರುವಂಥವ್ರಿಗೆ ಅವಕಾಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ಹಾಗೆ ಫೋಟೋಗ್ರಾಫರ್ಗಳಿಗೆ ನಿರ್ಬಂಧ ತಡೆಯನ್ನು ಹಾಕಿದ್ದಾರೆ. ಅಂದರೆ ಅಲ್ಲಿ ಸುಖ ಸುಮ್ಮನೆ ಹೋಗಿ ಕವರೇಜ್ ಮಾಡೋ ಹಾಗಿಲ್ಲ. ಅದಕ್ಕೂ ಕೂಡ ಕೆಲವೊಂದಿಷ್ಟು ನಿರ್ಬಂಧವನ್ನು ಕೂಡ ಮೈಸೂರು ಪೊಲೀಸರು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. VIP ಭದ್ರತೆ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಳ್ಳಲಾಗಿದೆ. ನಗರದ ಪ್ರಮುಖ ಮಾರ್ಗಗಳು ಹಾಗೆ ಅಲ್ಲಿ ಖಾಸಗಿ ಜಾಗಗಳೇನಿದ್ದಾವೆ ಅಲ್ಲೂ ಕೂಡ ನೋ ಫ್ಲೈ ಝೋನ್ ಅಂಥೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾ ಇದ್ದಂತೆ ಡಿ.ಕೆ. ಶಿವಕುಮಾರ್ ಅವರು ಓವಲ್ ಗ್ರೌಂಡ್ನಲ್ಲಿ ಕಾದು ಕೂತಿದ್ದರು ಅವ್ರಿಗೋಸ್ಕರ. ಅವರು ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಇದಕ್ಕಿಂತ ಮುಂಚೆ ಭಾಗಿಯಾಗಿದ್ದರು. ಬಟ್ ಇಬ್ಬರು ಕೂಡ ಪರಸ್ಪರ ಹಸ್ತಲಾಗುವ ಮಾಡಿ ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ. ಕೆಲವೊಂದಿಷ್ಟು ಬೆಳವಣಿಗೆ ಬಗ್ಗೆ ಸಹಜವಾಗಿ ಅಲ್ಲಿ ಮಾತಾಡಿರ್ತಾರೆ. ಮತ್ತು ಈ ಹಿಂದೆ ದೆಹಲಿಗೆ ಹೋದಾಗ ಕೆಲವೊಂದಿಷ್ಟು ಪಟ್ಟಿಗಳನ್ನು ನರೇಂದ್ರ ಮೋದಿಯವ್ರ ಹತ್ರ ಕೊಟ್ಟಿದ್ದರು ಅವರು. ಈಗಲೂ ಕೂಡ ಅದನ್ನು ಅವರಿಗೆ ನೆನಪು ಮಾಡಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜೊತೆಗೆ ಪೊಲೀಸ್ ಇಲಾಖೆಯಿಂದ ಪೂರ್ವಾನುಮತಿ ಇಲ್ಲದೆ ಯಾವುದೇ ವ್ಯಕ್ತಿಗಳಾಗಲಿ ಕವರೇಜ್ ಮಾಡುವಂಥ ಒಂದು ಸಂಸ್ಥೆಯಾಗಲಿ ಯೂಟ್ಯೂಬರ್ಗಳಾಗಲಿ ಅಲ್ಲಿ ಡ್ರೋನ್ನ ಹಾರಾಟ ಮಾಡೋಂಗಿಲ್ಲ. ಇದನ್ನು ಕೂಡ ಕಟ್ಟುನಿಟ್ಟಾಗಿ ಹೇಳಿದಾರಂತೆ. ಒಂದು ವೇಳೆ ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಅಂಥವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಈಗಾಗಲೇ ಮೈಸೂರು ಪೊಲೀಸರು ಬಹಳ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸುರಕ್ಷತೆ ಹಾಗೆ ಶಾಂತಿ ವ್ಯವಸ್ಥೆ ಕಾಪಾಡುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಇಲಾಖೆಯೊಂದಿಗೆ ಸಹಕಾರ ಕೊಡಬೇಕು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿವೇಕ ಸ್ಮಾರಕ ಉದ್ಘಾಟನೆಯಾಗುತ್ತೆ. 1892ರಲ್ಲಿ ವಿವೇಕಾನಂದರು ಭೇಟಿ ಕೊಟ್ಟಂತಹ ಪವಿತ್ರವಾದಂತಹ ಐತಿಹಾಸಿಕವಾದಂತಹ ಸ್ಥಳ ಅದು. ಆ ಸ್ಥಳವನ್ನು ಈಗ ಇಡೀ ವಿಶ್ವಕ್ಕೆ ಪರಿಚಯಿಸುವಂಥ ನಿಟ್ಟಿನಲ್ಲಿ ಅಂದರೆ ಸ್ಮಾರಕ ಅಂಥೇಳಿ, ವಿವೇಕ ಸ್ಮಾರಕ ಅಂತೇಳಿ ಅದಕ್ಕೆ ಒಂದು ಹೆಸರನ್ನು ಕೊಟ್ಟು ನಿರ್ಮಾಣ ಮಾಡಿದ್ದಾರೆ. ಸಾಂಸ್ಕೃತಿಕ ಯುವ ಕೇಂದ್ರವೂ ಕೂಡ ಆಗಿದೆ ಅದು. ಅಲ್ಲಿ ವಿವೇಕಾನಂದರು ಹೇಳಿದಂತಹ ಆ ನೀತಿ ಪಾಠಗಳಾಗಿರ್ಬೋದು, ಆದರ್ಶಗಳಾಗಿರ್ಬೋದು, ಅದೆಲ್ಲವೂ ಕೂಡ ಇವತ್ತಿನ ಮೋದಿಯವರ ಕಾರ್ಯಕ್ರಮದಲ್ಲಿ, ಅವರ ಭಾಷಣದಲ್ಲಿ ನಾವು ನಿರೀಕ್ಷೆಯನ್ನು ಮಾಡಬಹುದು. ಜೊತೆಗೆ ವಿಶೇಷವಾಗಿ ಪ್ರಧಾನಿಯವರಿಗೆ ಮೈಸೂರು ಅಂದ ತಕ್ಷಣ ಭಾಳ ಒಂದು ಗೌರವ, ರೆಸ್ಪೆಕ್ಟ್ ಇದೆ. ಯಾಕೆಂದರೆ ಅವರು ಪ್ರತಿ ಬಾರಿ ಬಂದಾಗ ಮೈಸೂರಿನಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ಅಲ್ಲಿನ ಇತಿಹಾಸ, ಅಲ್ಲಿನ ಒಂದು ಸಾಂಸ್ಕೃತಿಕ ವೈಭವ ಇದೆಲ್ಲವನ್ನು ಕೂಡ ನೆನಪು ಮಾಡಿಕೊಳ್ತಾರೆ ತಮ್ಮ ಭಾಷಣದಲ್ಲಿ. ಸಹಜವಾಗಿ ಇವತ್ತು ನೋಡ್ತಾ ಇರಿ ಅವ್ರ ಭಾಷಣದಲ್ಲಿ ನಮ್ಮ ರಾಜ ಮಹಾರಾಜರದು ಆಡಳಿತ, ಅವರ ಕೊಡುಗೆಗಳನ್ನು ಕೂಡ ನೆನೆಯಬಹುದು. ಮತ್ತು ಅಲ್ಲಿ ಕರ್ನಾಟಕ ಸರ್ಕಾರದಿಂದ ಇವರಿಗೆ ಆಶ್ರಮದವರಿಗೆ ಸಿಕ್ಕಂಥ ಒಂದು ಬೆಂಬಲ, ಆ ಜಾಗವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಏನೆಲ್ಲ ಕಷ್ಟಗಳನ್ನು ಅವರು
ತೆಗೆದುಕೊಂಡ್ರು ಅಂಥೇಳಿ ಫೈನಲಿ ಈಗ ಅವರ ಕನಸು ನನಸಾಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಯುವಕರು ಕೂಡ ಆಶ್ರಮದಲ್ಲಿ ಅಂದರೆ ತ್ರಿವಿಧ ದಾಸೋಹ ಏನಿದೆ ಅದರಲ್ಲಿ ಊಟ, ವಸತಿ ಮತ್ತು ವಿದ್ಯೆಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಹಾಗೆ ರಾಮಕೃಷ್ಣ ಪರಮಹಂಸರೇನಿದ್ದಾರೆ ಅವರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನ ಏನಿದೆ ವಿವೇಕಾನಂದರು, ಆ ಸಂದರ್ಭದಲ್ಲಿ ಬಂದಾಗ ಅವರೇನೇನೆಲ್ಲ ಭಾಷಣ ಮಾಡಿದರು, ಕೆಲವೊಂದಿಷ್ಟು ಉಲ್ಲೇಖಗಳನ್ನು ಅವರು ಹಾಗೆ ಇಟ್ಕೊಂಡಿದ್ದಾರೆ. ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಬೇಕು, ದೇಶಕ್ಕೆ ಚಿರಪರಿಚಿತ ಆಗಬೇಕು ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರು ಕೇಳ್ಕೊಳ್ತಾರೆ. ಉದ್ಘಾಟನೆ ಮಾಡಲಿಕ್ಕೆ ಬರಬೇಕು ಅಂತ ಆಹ್ವಾನ ಹೋದಾಗ ಪ್ರಧಾನಿಯವರು ಹಿಂದೆ ಮುಂದೆ ನೋಡದೆ ಆಯಿತು, ವಿವೇಕಾನಂದರ ಒಂದು ಭೇಟಿ ಕೊಟ್ಟಂಥ ಸ್ಥಳ ಅಲ್ವಾ ಅಂಥೇಳಿ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಇವತ್ತು ಕಾರ್ಯಕ್ರಮ ಅದು ನಿಗದಿ ಆಗಿದೆ. ಇನ್ನೇನು ಕೆಲವೇ ಹೊತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ.